ಆದರೂ ನಮ್ಮ ಸಿದ್ದಣ್ಣ 2 ಮಾತು ಹೇಳಬೇಕನ್ನುವಂತಹ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಆರಾಧ್ಯ ಗುರುಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಹಾಲಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ದಿವಂಗತ ಶ್ರೀ ಪವಾಡಪ್ಪ ಸಿದ್ಗೌಡ್ ಬೇವನೂರು ಹಾಗೂ ದಿವಂಗತ ಶ್ರೀಮತಿ ಶಾಂತವ್ವ ಪವಾಡಪ್ಪ ಬೇವನೂರವರ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಗೀಗಿ ಪದಗಳನ್ನು ಹೇಳಿರ್ತಕ್ಕಂತಹ ಖ್ಯಾತ ಕಲಾವಿದರಾಗಿರುವ ಮೌಲಾ ಸಾಬ್ ಮುಕ್ಕಂದಾರ್ ಅವರಲ್ಲಿ ಹಾಗೂ ಅವರೆಲ್ಲ ಪರಿವಾರದವರಲ್ಲಿ ಹಾಗೂ ವಿದ್ಯಾಶ್ರೀ ಮನಬಿನಹಾಳ್ ಈ ಕಲಾವಿದರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂತಹ ಸಿದ್ದು ಮತ್ತು ರಾಜು ಸಹೋದರರಲ್ಲಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಹಾಲಳ್ಳಿ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನೀವು ಶರಣು ಶರಣಾರ್ಥಿಗಳನ್ನ ಚಪ್ಪಾಳಿ ಹೊಡೆದ್ರಿ ಏನ್ ಜಲ್ದಿ ಮುಗಿಸಂದ್ರೋ ಏನೋ ಗೊತ್ತಾಗ್ವಲ್ದು. ಇಡೀ ಅನುಭವ ಮಂಟಪ ಕಲ್ಯಾಣ ಅನ್ನುವಂತಹದ್ದು ಕ್ರಾಂತಿ ಆಗಿದ್ದು ಯಾವ ಕಾರಣಕ್ಕಾಗಿ? ಶರಣು ಶರಣಾರ್ಥಿ ಅನ್ನುವಂತಹ 2 ಶಬ್ದಗಳ ಮೂಲಕನೇ ಆ ಅನುಭವ ಮಂಟಪ ಅಂತಕ್ಕಂತಹದ್ದು ಕ್ರಾಂತಿ ಆಯ್ತು. ನೀವೆಲ್ಲ ಕೇಳಿರ್ಬೋದು, ಸಮಗಾರ ಹರಳೆ ಅಂತಕ್ಕಂತಹ ಒಬ್ಬ ಮಹಾಶರಣ ಅನುಭವ ಮಂಟಪದೊಳಗೆ ಆಗಿ ಹೋಗ್ತಾನೆ. ಆ ಸಮಗಾರ ಹರಳೆಯ ರಸ್ತೆಯ ಮಾರ್ಗದ ಮೂಲಕ ಹೋಗುವಂತಹ ಸಂದರ್ಭದೊಳಗ ಬಸವಣ್ಣನವ್ರು ಎದುರಿಗೆ ಭೇಟಿ ಆಕಾರ. ಎದುರಿಗೆ ಭೇಟಿ ಆಗುವಂತಹ ಬಸವಣ್ಣನವರಿಗೆ ಆ ಸಮಗಾರದ ಹರಳೆಯ ಏನಂತ ಹೇಳ್ತಾನಂತಂದ್ರ ಶರಣಾರ್ಥಿ ಅಂತ ಹೇಳಿ ಹೇಳ್ತಾನಂತ. ಹೇಳಿದ ನಂತರದೊಳಗ ಅದಕ್ಕೆ ಪ್ರತ್ಯುತ್ತರವಾಗಿ ಬಸವಣ್ಣನವ್ರು ಏನು ಉತ್ತರ ಕೊಡ್ತಾರತ್ತಂದ್ರ ಶರಣು ಶರಣಾರ್ಥಿ ಅಂತಕ್ಕಂತಹ ಉತ್ತರವನ್ನ ಬಸವಣ್ಣನವರು ಸಮಗಾರದ ಹರಳೆಯನಿಗೆ ಕೊಡ್ತಾರ. ಅವಾಗ ಆ ಸಮಗಾರದ ಹರಳೆ ಏನು ವಿಚಾರ ಮಾಡ್ತಾನಂತಂದ್ರ, ನಾನು ಈ ಆಸ್ಥಾನದೊಳಗೆ ಈ ಅನುಭವ ಮಂಟಪದೊಳಗ ಕಲ್ಯಾಣದೊಳಗ ದುಡಿತಕ್ಕಂತಹ ಒಬ್ಬ ಶರಣ, ಬಸವಣ್ಣನವರು ಅನುಭವ ಮಂಟಪದೊಳಗಿರ್ತಕ್ಕಂತಹ ಒಬ್ಬ ಪ್ರಧಾನಮಂತ್ರಿ ನಾನು ಹೇಳಿರ್ತಕ್ಕಂತಹ ಒಂದು ಶರಣಾರ್ಥಿಗೆ ಬಸವಣ್ಣನವರು ಹೇಳಿದ್ದು 2 ಶರಣಾರ್ಥಿಗಳನ್ನ ಅಂದ್ರ ಸಮಗಾರದ ಹರಳೆಯ ಶರಣಾರ್ಥಿ ಅಂತ ಹೇಳಿದ್ರೆ ಬಸವಣ್ಣನವರು ಶರಣು ಶರಣಾರ್ಥಿ ಅಂತಕ್ಕಂತಹ ಉತ್ತರವನ್ನ ಬಸವಣ್ಣನವರು ಹೇಳಿದ್ರು. ಆ ಶರಣು ಶರಣಾರ್ಥಿ ಅಂತಕ್ಕಂತಹ ಶಬ್ದ ನನ್ನ ಮನಸ್ಸಿಗೆ ಬಹಳಷ್ಟು ಭಾರ ಆಗೈತಿ. ಆ ಭಾರವನ್ನ ಇಳಿಸಿಕೊಳ್ಳೋಕೋಸ್ಕರ ಬಸವಣ್ಣನವ್ರಿಗೆ ಏನಾದರೂ ನಾನು ಅರ್ಪಣೆ ಮಾಡಬೇಕು ಅನ್ನುವಂತ ವಿಚಾರವನ್ನಿಟ್ಟುಕೊಂಡು ಆ ಶರಣ ಮನೆಗೆ ಬಂದು ಆ ದಂಪತಿಗಳು ಏನ್ ಮಾಡ್ತಾರತ್ತಂದ್ರ, ಸಮಗಾರದ ಹರಳೆಯ ದಂಪತಿಗಳು ಸಮಗಾರದ ಹರಳೆಯ ತನ್ನ ಬಲತೊಡೆಯ ಚರ್ಮವನ್ನ ಆ ಹರಳೆಯನ ಹೆಂಡತಿಯ ಎಡತೊಡೆಯ ಚರ್ಮವನ್ನ ತೆಗೆದು ಪಾದರಕ್ಷೆಗಳನ್ನ ಮಾಡಿಕೊಂಡು ಅದನ್ನ ತಲೆ ಮ್ಯಾಗ ಹೊತ್ಕೊಂಡು ಬಸವಣ್ಣನವರಿಗೆ ಒಯ್ದು ಅರ್ಪಣೆ ಮಾಡತಕ್ಕಂತಹ ಕಾಯಕ 12ನೇ ಶತಮಾನದೊಳಗ ಅನುಭವ ಮಂಟಪದೊಳಗ ನಡೀತಿತ್ತಂದ್ರೆ ಇದಕ್ಕೆಲ್ಲ ಕಾರಣ ಶರಣು ಶರಣಾರ್ಥಿ ಅಂತಕ್ಕಂತಹ ಒಂದು ಶಬ್ದದಿಂದ ಇಡೀ ಅನುಭವ ಮಂಟಪ ಅಂತಕ್ಕಂಥದ್ದು ಕ್ರಾಂತಿ ಆಯ್ತು ಅಂತಕ್ಕಂಥ ವಿಚಾರ 12ನೇ ಶತಮಾನದೊಳಗೆ ಬರ್ತೈತಿ. ಅದಕ್ಕೆ ಯಾರೋ ಒಬ್ರು ಶರಣರು ಬರ್ಲಿ, ಇಂಥ ಕಲಾವಿದರು ಬರ್ಲಿ, ನಿಮಗೆ ನಮಸ್ಕಾರ ಹೇಳಿದ್ರತ್ತಂದ್ರೆ ನೀವು ಪ್ರತ್ಯುತ್ತರ ಏನ್ ಹೇಳ್ಬೇಕು? ಶರಣು. ಈಗ ಹೇಳ್ರಿ, ಶರಣು ಶರಣು. ಇದು ಎಲ್ಲ ಬೇಸಿಕ್ ನೀಡ್ ಇದು. ಅಂದ್ರೆ ನಾವು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗ ನಾವು ಹೇಳುವಂತಹ ಮಾತು. ಈಗ ನೀವು ಮನೆಯಿಂದ ಒಬ್ರು ಯಾರೋ ಯಜಮಾನ ಹೊರಗೆ ಹೊಂಟಿದ್ದಾತಂದ್ರ ನಿಮ್ಮ ಮನೆಯೊಳಗಿರ್ತಕ್ಕಂಥ ಯಜಮಾನ ನಿಮ್ಮ ಮನೆಯಿಂದ ಹೊರಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೊಂಟಿದ್ದತ್ತಂದ್ರ, ಯಾವುದೋ ಒಂದು ಕೆಲ್ಸಕ್ಕೆ ಹೊಂಟಿದ್ದಾತಂದ್ರ ಅವ್ರಿಗೆ ಯಾರೋ ಎದುರಿಗೆ ಭೇಟಿ ಆದ ನಂತರದೊಳಗೆ ನಮಸ್ಕಾರ ರೀ ಗೌಡ್ರ ಆತಂದ್ರ ನೀವು ಹೊಳ್ಳಿ ಚಪ್ಪಾಳಿ ಹೊಡಿತಿರೋ ಏನತ್ತೀರಿ? ಏನ್ ಮಾಡ್ತೀರಿ ಹೇಳ್ರಿ? ಹೊಳ್ಳಿ ನಮಸ್ಕಾರ ಅಂತ ಹೇಳ್ತಿರಲ್ಲ. ಇದು ನಮ್ಮ ದೇಶದ ಒಂದು ಸಂಸ್ಕೃತಿ, ಒಂದು ಪರಂಪರೆ. ಆ ನಿಟ್ಟಿನೊಳಗ ನಮ್ಮ ಬೇವನೂರ್ ಪರಿವಾರದವ್ರು ಸುಮಾರು 7 ವರ್ಷಗಳಿಂದ ನಿರಂತರವಾಗಿ ತಂದೆ ತಾಯಿಗಳ ಪುಣ್ಯ ಸ್ಮರಣೋತ್ಸವನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷವನ್ನ ಉಂಟು ಮಾಡತಕ್ಕಂತಹ ಕಾರ್ಯಗಳು. ಈಗೆಲ್ಲ ನೋಡ್ರಿ ನೀವು ಮಾಧ್ಯಮಗಳನ್ನ ಟಿವಿಗಳನ್ನ ನೋಡಿದಾಗ, ಹೌದಿಲ್ರಿ ಮೌಲಾ ಸಾಬ್ ಅವ್ರ? ಈಗೆಲ್ಲ ಟಿವಿ ಮತ್ತು ಮಾಧ್ಯಮಗಳನ್ನ ನೋಡಿದ ತಕ್ಷಣ ಏನ್ ಆಕೈತಂದ್ರ, ಮಗ ಇದ್ದವ ತಂದೆಯನ್ನು ಹತ್ಯೆ ಮಾಡ್ತಕ್ಕಂತಹದ್ದಾಗಿರ್ಬೋದು, ಮಗ ಇದ್ದವ ತಾಯಿಯನ್ನು ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ದುರ್ಘಟನೆಗಳು ಜರಗಾಕತ್ತಾವ. ಯಾವ ಕಾರಣಕ್ಕಾಗಿ? ಒಂದು ಆಸ್ತಿ ಕಾರಣಕ್ಕಾಗಿ ಆಗಿರ್ಬೋದು,
ಹಣದ ಕಾರಣಕ್ಕಾಗಿ ಆಗಿರ್ಬೋದು. ಮತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಅವ್ರ ಅಪ್ಪ ಅವರನ್ನ ಬಡ್ಯಾಕತ್ ಬಿಟ್ಟಾರ. ಯಾಕ? ನಮ್ಮ ಅಪ್ಪ ಮೊಬೈಲ್ ಕೊಡವಲ್ಲಾಗ್ಯಾನು, ನಮ್ಮ ಅವ್ವ ಮೊಬೈಲ್ ಕೊಡವಲ್ಲಾಗ್ಯಾಳು, ನಮ್ಮ ಅಪ್ಪ ಮೊಬೈಲ್‌ಗೆ ರಿಚಾರ್ಜ್ ಮಾಡೋವಲ್ಲಾಗ್ಯಾನು. ಹಿಂಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಾರಣಗಳಿಂದ ನಮ್ಮ ಸಮಾಜದೊಳಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನೊಳಗ ಇವ್ರೇನು ಗೀಗಿ ಪದ ಹೇಳೋದ್ರ ಮೂಲಕ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನ ರವಾನೆ ಮಾಡಕತ್ತಾರಲ್ಲ, ಇದು ನಿಜಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ನೋಡ್ರಿ ಅವ್ರ ಗೀಗಿ ಪದ ಹೇಳ್ಕೋತ ಶರಣ ಬಸವೇಶ್ವರ ಚರಿತ್ರೆಯನ್ನು ಹೇಳಕತ್ತಾರು. ಶರಣ ಬಸವೇಶ್ವರ ಚರಿತ್ರೆ ಒಳಗ ಎಂತಹ ಒಂದು ಪ್ರಸಂಗ ಬರ್ತೈತಂದ್ರ ಆತನು ಕೂಡ ಒಬ್ಬ ಕೃಷಿಕ ವರ್ಗದಿಂದ ಬಂದಿರತಕ್ಕಂತಹ ಒಬ್ಬ ಮಹಾನ್ ಶರಣ. ಆತ ಏನ್ ಮಾಡ್ತಾನಂತಂದ್ರ ಹಿಂಗ ಜಮೀನ್ ಇರ್ತೈತಿ. ಆ ಜಮೀನದೊಳಗ ಈಗೆಲ್ಲ ನೀವು ಅನೇಕ ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನ ಜಮೀನದೊಳಗ ಬೆಳಿತೀರಿ. ಕಬ್ಬು ಬೆಳಿತೀರಿ, ಅಗಸಿ ಬೆಳಿತೀರಿ, ಗೋಧಿ ಬೆಳಿತೀರಿ, ಜ್ವಾಳ ಬೆಳಿತೀರಿ, ಆಮೇಲೆ ದ್ರಾಕ್ಷಿ ಬೆಳಿತೀರಿ. ನಾನಾ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ನೀವೆಲ್ಲರೂ ಕೃಷಿಕರು ಬೆಳಿತೀರಿ. ಆ ಕೃಷಿಕರು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ಜೋಪಾನ ಮಾಡೋದಕ್ಕೋಸ್ಕರ ನೀವು ದ್ರಾಕ್ಷಿ ಬೆಳೆದಿರ್ತಿರಲ್ಲ, ಆ ದ್ರಾಕ್ಷಿ ಬೆಳಿ ಉಳಿವಿಗಾಗಿ ಏನ್ ಮಾಡ್ತೀರಿ? ದ್ರಾಕ್ಷಿ ನೀವು ಹೊಲದೊಳಗ ಬೆಳೆದಿರ್ತೀರಿ. ಬೆಳೆದ ನಂತರದೊಳಗ ಪಕ್ಷಿಗಳು ಇನ್ನಿತರೆ ಯಾವುದೇ ಹಾರಾಡತಕ್ಕಂತಹ ಪಕ್ಷಿಗಳು ಬಂದು ಅದನ್ನ ತಿನ್ನಬಾರ್ದತ್ತಂದ್ ಏನ್ ಮಾಡ್ತೀರಿ ನೀವು ದ್ರಾಕ್ಷಿಗೆ? ಒಂದೇನೋ ಪಟ್ಟಿ ಕಟ್ಟಿರ್ತೀರಿ ನೋಡ್, ಕಣ್ಣಿಗ್ ಕುಕ್ಕುವಂತ ಕಟ್ತಿರಿಲ್ಲ? ಯಾವ ಕಾರಣಕ್ಕಾಗಿ ಕಟ್ತೀರಿ ಅದನ್ನ? ದ್ರಾಕ್ಷಿ ಬೆಳೆಯನ್ನ ಆ ಪಕ್ಷಿಗಳು ತಿನ್ನಬಾರ್ದಂತಂದು ನೀವು ಅದು ಕಲರ್ ಕಲರ್ ಮಿಂಚ್ ಇರ್ತಕ್ಕಂತಹ ಒಂದು ಪಟ್ಟಿ ಕಟ್ತೀರಿ. ಮತ್ತ ಜ್ವಾಳದ ತೆನಿ ಗುಬ್ಬಿಗಳು ತಿನ್ನಬಾರ್ದತ್ತಂದ್ ಏನ್ ಮಾಡ್ತೀರಿ? ಅದ್ ಕಲ್ಲಿಂದೇನೋ ಕವಣಿ ಮಾಡಿ ಅದನ್ನ ಬೀಸ್ತೀರಿ. ಬೀಸಿ ಅಲ್ಲಿರುವಂತ ಪಕ್ಷಿಗಳನ್ನೆಲ್ಲ ಚದರಿಸಿ ಅವನ್ನ ಓಡಿಸ್ತೀರಿ. ಹಂಗ ಆ ಶರಣ ಬಸವೇಶ್ವರ ಇದ್ದ ಕಾಲದೊಳಗೆ ಏನ್ ಮಾಡಿದ್ರತಂದ್ರ ತಮ್ಮ ಕೃಷಿ, ತಮ್ಮ ಹೊಲದೊಳಗೆ ಬೆಳೆದಿರ್ತಕ್ಕಂತಹ ಕೃಷಿ ಒಳಗ ಎಲ್ಲಾ ಕಡೆ ಜ್ವಾಳ ಬೆಳೆದಿದ್ರತ್. ಈ ಜ್ವಾಳ ಬೆಳೆದಿರ್ತಕ್ಕಂತಹ ಕಲಬುರ್ಗಿ ಶರಣ ಬಸಪ್ಪ ಏನ್ ಮಾಡ್ತಾ ಇರ್ತಂದ್ರ ಅಲ್ಲಿಯೂ ಕೂಡ ಗುಬ್ಬಿಗಳು ಬಂದು ಜೋಳದ ತೆನೆಯನ್ನ ತಿನ್ನಾಕತ್ತಾವ್. ಇದನ್ನ ಇದನ್ನ ಆ ಶರಣ ಬಸವೇಶ್ವರ್ ನೋಡ್ತಾರ. ನೋಡಿದ ನಂತರದೊಳಗ ಅವ್ರು ವಿಚಾರ ಮಾಡ್ತಾರ. ಅವ್ರು ಕಲ್ಲು ತಗೊಂಡು ಆ ಚಾವಣಿ ಬೀಸಿ ಆ ಗುಬ್ಬಿಗಳನ್ನ ಓಡ್ಸಂಗಿಲ್ಲ. ಆ ಗುಬ್ಬಿಗಳು ಜೋಳಗಳನ್ನ ತಿಂದ ನಂತರದೊಳಗೆ ಎಲ್ಲಿ ಹೋಗಿ ನೀರು ಕುಡಿತಾವು ಅಂತಂದು ಅವ್ರ ತಲೆ ಒಳಗ್ ವಿಚಾರ ಬಂದು, ಎಂತಹ ದೊಡ್ಡ ವಿಚಾರ ಅವ್ರ ತಲೆ ಒಳಗ್ ಬಂದಿರ್ಬೋದತ್ತಂದು ನೀವೆಲ್ಲ ವಿಚಾರ ಮಾಡ್ಬೋದು. ಆ ಜೋಳಗಳನ್ನ ತಿಂದಿರ್ತಕ್ಕಂತಹ ಗುಬ್ಬಿಗಳು ಬಹುದೂರ ಹೋಗಿ ನೀರ್ ಎಲ್ಲಿ ಕುಡಿತಾವ ಅಂತಂದು ವಿಚಾರ ಮಾಡಿ ಅವ್ರು ಏನ್ ಮಾಡ್ತಾರತ್ತಂದ್ರ ಈ ಕುಂಬಾರ ಮಾಡ್ತಾರಲ್ಲ, ಏನತ್ತಾರ ಅವ್ಕ ಪರ್ಯಾಣ. ಆ ಪರ್ಯಾಣದೊಳಗ ಒಂದೊಂದು ಜ್ವಾಳದ ಗಿಡಕ್ಕ ಪರ್ಯಾಣ ಕಟ್ಟಿ ಅದ್ರೊಳಗೆ ನೀರ್ ಹಾಕಿ ಗುಬ್ಬಿಗಳನ್ನ ನೀರು ಕುಡಿತಕ್ಕಂತ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂತ ಒಬ್ಬ ಮಹಾಶರಣ ಯಾರಾದ್ರಿದ್ರ ಅದು ಕಲಬುರ್ಗಿಯ ಶರಣ ಬಸವೇಶ್ವರರು ಅಂತಕ್ಕಂಥದ್ದನ್ನ ನಾವು ಯಾರೂ ಮರಿಬಾರದು. ಅಂತಹ ಒಂದು ಉದಾರ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಬೇವನೂರು ಪರಿವಾರದವರು ಇಲ್ಲಿ ಅನೇಕ ರೈತರನ್ನು ಕೂಡಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ತಾಯಂದಿರನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಅಂಥವ್ರಿಗೆ ನಮ್ಮ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದು ಮೌಲಾಲಿ ಅವರ ಇದು ಇದು ಒಂದ ವರ್ಷ ಅಲ್ರಿ, ಪ್ರತಿ ವರ್ಷನೂ ಕೂಡ ಒಬ್ಬೊಬ್ರು ವಿಶೇಷವಾಗಿರ್ತಕ್ಕಂತಹ ಕಲಾವಿದರನ್ನ ಕರೆಸಿ ಗೌರವಿಸ್ತಕ್ಕಂತಹ ಸುಮಾರು ಲಕ್ಷಾನ್ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವರ ತಾಯಿ ಮತ್ತು ತಂದೆಯವರ ಪುಣ್ಯ ಸ್ಮರಣೋತ್ಸವತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಅವರ ಅವರ ಮನೆತನ, ಕುಟುಂಬ ಹೀಗೇ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂತಹ ವಿಚಾರವನ್ನ ವೇದಿಕೆ ಮೂಲಕ ವ್ಯಕ್ತಪಡಿಸ್ತಾ ಬಸವಣ್ಣನವ್ರು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವವನ ಪಾದವ ತೋರಿಸಯ್ಯ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅವರು ಈ ಅಗರ್ಭವಾಗಿರ್ತಕ್ಕಂಥ ಶ್ರೀಮಂತ ಆಗಿರ್ಬೋದು, ಆಮೇಲೆ ಜಮೀನ್ದಾರ್ ಆಗಿರ್ಬೋದು, ಇವ್ರು ಯಾರ್ದನು ಕೂಡ ಬೇಡ, ಯಾರ ಪಾದವನ್ನ ತೋರಿಸು ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರತ್ತಂದ್ರೆ ಈ ಕೃಷಿಯಲ್ಲಿ ಕೆಲಸ ಮಾಡತಕ್ಕಂತಹ ರೈತನ ಪಾದನ ತೋರಿಸು ಅಂತಕ್ಕಂತಹ ಮಾತನ್ನ ಹೇಳಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು 12ನೇ ಶತಮಾನದ ಬಸವಣ್ಣನವರು ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆ ಮೂಲಕ ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ಬಯಸ್ತೀನಿ. ಅಂದ್ರ ಕೃಷಿ ಅನ್ನೋದಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ದೇಶ ಅದು ನಮ್ಮ ಭಾರತ ದೇಶ. ಆ ಭಾರತ ದೇಶದೊಳಗೆ ದುಡಿತಕ್ಕಂತಹ ಕೃಷಿಯನ್ನ ಮಾಡ್ತಕ್ಕಂಥ ರೈತರಿಗೆ ಒಳ್ಳೇದಾಗ್ಲಿ ಅಂತಕ್ಕಂತಹ ಮಾತುಗಳನ್ನ ಈ ವೇದಿಕೆ ಮೂಲಕ ನಾನು ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ಬಯಸ್ತೀನಿ. ಆ ನಿಟ್ಟಿನೊಳಗ ನೀವೆಲ್ಲ ಒಳ್ಳೆಯದನ್ನ ಸೇವನೆ ಮಾಡ್ಬೇಕಾಗತ್ತೆ, ಒಳ್ಳೆಯದನ್ನ ಹಾಕೋಬೇಕಾಗುತ್ತೆ. ಎತ್ತೆತ್ತೋ ಹೊಂಟು ಬಿಟ್ಟೈತಿ ನಮ್ಮ ಸಮಾಜ. ಏನ್ ಹಾಕೋಬೇಕಾಗಿತ್ತು ಅದನ್ನ ನಮ್ಮ ಶರೀರದೊಳಗೆ ಹಾಕೊಳಕತ್ತಿಲ್ಲ. ಯಾವುದರಿಂದ ನಾವು ದೂರ ಇರ್ಬೇಕಾಗಿತ್ತು ಅದನ್ನ ನಾವು ಸಮೀಪ ತಂದು ನಮ್ಮ ಬಾಜುಕ್ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯೊಳಗ ನಾವೆಲ್ಲ ಮಾರು ಹೋಗ್ತಾ ಇದೀವಿ. ಆ ನಿಟ್ಟಿನೊಳಗ
ನಿಟ್ಟಿನೊಳಗ ನಿಮಗೆ ಹೇಳ್ತಕ್ಕಂಥದ್ದು ಈ ಪರಮಾತ್ಮ ಹುಟ್ಟಿಸಿರ್ತಕ್ಕಂತಹ ಈ ಶರೀರನ್ನ ನಾವು ಒಳ್ಳೆ ರೀತಿಯಿಂದ ಕಾಯ್ಕೋಬೇಕಾಗೈತಿ. ಆ ನಿಟ್ಟಿನೊಳಗ ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರ್ಬೋದು, ಆದ್ರೆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಶರೀರವನ್ನ ಇಟ್ಕೋಬೇಕಾಗಿತ್ತಂದ್ರ ನಮ್ಮ ಕಡೆ ನಾವು ಜಾಕಿಯನ್ನ ಮಾಡ್ಕೋಬೇಕಾಗುತ್ತೆ, ನಮ್ಮ ಕಡೆ ನಾವು ಲಕ್ಷ್ಯವನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನೊಳಗ ನಿಮ್ಮ ಶರೀರವನ್ನ ಶುದ್ಧವಾಗಿ ಇಟ್ಕೋರಿ, ಒಳ್ಳೆ ರೀತಿಯಿಂದ ನಿಮ್ಮ ಜೀವನವನ್ನ ಕಟ್ಕೋರಿ. ನಿಮ್ಮ ಮನೆತನ ಇರ್ತೈತಿ, ನಿಮ್ಮ ಪರಿವಾರ ಇರ್ತೈತಿ, ನಿಮ್ಮ ಮಕ್ಕಳು ಇರ್ತೈತಿ, ಅವ್ರಿಗೆಲ್ಲ ಆದರ್ಶವಾಗಿ ಬದುಕ್ತಕ್ಕಂತಹ ಜೀವನವನ್ನ ನೀವೆಲ್ಲರೂ ಕೂಡ ನಡೆಸಿರಿ ಅಂತಕ್ಕಂತಹ ಮಾತುಗಳನ್ನ ವೇದಿಕೆ ಮೂಲಕ ನಿಮಗೆಲ್ಲ ವ್ಯಕ್ತಪಡಿಸ್ತಾ, ಹಿಂಗ ಒಂದ್ ಊರ್ ಒಳಗ ಒಬ್ಬವ ಉಡಾಳಿದ್ದ. ಅವ ಇಡೀ ಮನಿ ಮಂದಿಗೆ ಎಲ್ಲರಿಗೂ ಬ್ಯಾಡಾಗಿದ್ದ. ಎಲ್ಲೇರಿ ಹೋಗವ ಅಲ್ಲಿ ಕುಂತಿರ್ತಕ್ಕಂತಹ ಮನುಷ್ಯನ ಎಬ್ಬಿಸಿ ಮತ್ ಬ್ಯಾರೆ ಕಡೆ ಕಳ್ಸೋರು. ಹಿಂಗ ಅವನ ಜೀವನ ಬಹಳಷ್ಟು ದಿನಗಳು ನಡೀತು. ನಡೆದ ನಂತರದೊಳಗ ಒಂದ್ ದಿನ ಏನಾಕೈತಂದ್ರ ಅವನ ಖರ್ಚಿಗೆ ಯಾವುದಕ್ಕೂ ದುಡ್ಡು ಇರಂಗಿಲ್ಲ. ಆಮೇಲೆ ಮನ್ಯಾಗ ಹೋಗಿ ಕೇಳ್ತಾನು, ಅವ್ರು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರ ಇಡೀ ಊರಿಗೆ ಬ್ಯಾಡಾಗಿರ್ತಕ್ಕಂಥ ಮನುಷ್ಯ, ಉಡಾಳ ಇರ್ತಕ್ಕಂತಹ ಮನುಷ್ಯ ಎಲ್ಲಾರ್ಗಿ ಕೇಳ್ತಾನ, ಪ್ರಾರ್ಥನೆ ಮಾಡ್ಕೊತಾನು, ನನಗ್ ದುಡ್ಡು ಕೊಡ್ರಿ, ದುಡ್ಡು ಕೊಡ್ರಿ, ದುಡ್ಡು ಕೊಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾನು. ಒಟ್ಟ ಯಾರು ಅವಂಗ ದುಡ್ಡನ್ನ ಕೊಡಲ್ಲ. ಹಿಂಗ ಒಂದ್ ಕಡೆ ಒಂದ್ ಯಾವ್ದೋ ಒಂದು ಮೂಲಿ ಒಳಗ್ ಹೋಗಿ ಕುತ್ಕೋತಾನ. ಕುತ್ಕೊಂಡ ನಂತರದೊಳಗ ಆ ಮಾರ್ಗದ ಮೂಲಕ ಅವ ಏನ್ ಕುತ್ಕೊಂಡಿರ್ತಾನಲ್ಲ, ಆ ದಾರಿಯ ಒಳಗ ಅನೇಕ ಜನ ಹೊಂಟಿರ್ತಾರ. ಎಲ್ಲಿ ಹೊಂಟಿರ್ತಾರ ತಂದ್ರ ದೇವಸ್ಥಾನಕ್ ಹೊಂಟಿರ್ತಾರ. ಹಿಂಗ ಶನಿವಾರ ಇರ್ತೈತಿ, ಶನಿವಾರ ಹನುಮಪ್ಪನ ಗುಡಿಗೆ ಎಲ್ಲಾ ಮಂದಿ ಹೊಂಟಿರ್ತಾರ. ಎಲ್ಲಾ ಮಂದಿ ಹೋಗುವುದನ್ನ ಆ ಮನುಷ್ಯ ನೋಡಿದ ನಂತರದೊಳಗ ಅವನು ಹನುಮಪ್ಪನ ಗುಡಿಗರೆ ಹೋದ್ರ ಆತು. ಮತ್ ಇವ್ರೆಲ್ಲಾ ಮಂದಿ ಹೋಗಿ ಪ್ರಾರ್ಥನಾ ಮಾಡ್ತಾರ ಹನುಮಪ್ಪಗೆ ಹೋಗಿ. ಪ್ರಾರ್ಥನಾ ಮಾಡಿದ ನಂತರ ಅವ್ರಿಗೆ ಎಲ್ಲಾ ಹನುಮಪ್ಪ ಪ್ರಾರ್ಥನಾ ಮಾಡಿದಕ್ಕೆ ಫಲವನ್ನು ಕೊಡ್ಬೋದು, ಅವ್ರು ಏನ್ ಬೇಡ್ಕೊಂಡಿರ್ತಾರ ಅದನ್ನ ಕೊಡ್ಬೋದು ಅಂತಕ್ಕಂತಹ ವಿಚಾರನ ಇಟ್ಟುಕೊಂಡು ಹನುಮಪ್ಪನ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾನ. ಏನಂತ ಹೇಳಿ ಪ್ರಾರ್ಥನೆ ಮಾಡ್ತಾನು, ಹನುಮಪ್ಪ ಹನುಮಪ್ಪ ನಾನ್ ನಿನ್ನ ಕೈ ಮುಗಿತನು, ನಮಸ್ಕಾರ ಮಾಡ್ತನು. ಈ ನಮಸ್ಕಾರ ಮಾಡಿದ ನಂತರದೊಳಗ ನಂದೇನು ಪ್ರಾರ್ಥನೆ ಐತಿ ಅದೇನಾದ್ರೂ ಫಲಿಸ್ತತಂದ್ರ ನಿನಗ ನಾ ದೇಣಿಗೆ ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾನ. ಏನಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾನಂತಂದ್ರ, ನನ್ನ ಹತ್ರ ಖರ್ಚಿಗೆ ದುಡ್ಡಿಲ್ಲ, ದುಡ್ಡ ನನ್ನ ಹತ್ರ ಒಂದ್ ರೂಪಾಯಿನೂ ಇಲ್ಲ. ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಈ ರಸ್ತೆ ಮೂಲಕ ತಿರುಗಿ ಹೋಗುವಂತ ಸಂದರ್ಭದೊಳಗ ನನಗ ಹಾದ್ಯಾಗ ಹೋಗುವಾಗ ಏನಾದ್ರೂ ಒಂದು 100 ರೂಪಾಯಿ ಸಿಕ್ತತಂದ್ರ ಆ 100 ರೂಪಾಯಿದೊಳಗ 50 ರೂಪಾಯಿ ನಾ ಇಟ್ಕೊತನು, ಇನ್ನು 50 ರೂಪಾಯಿ ನಿನ್ನ ಗುಡಿಗೆ ತಂದು ನಾ ಹಾಕ್ತೀನಿ ಅಂತ ಹೇಳಿ ಆ ಹನುಮಪ್ಪನ ಹತ್ರ ಆ ಮನುಷ್ಯ ಪ್ರಾರ್ಥನೆ ಮಾಡ್ಕೊತಾನಂತ. ಪ್ರಾರ್ಥನೆ ಆದ ನಂತರದೊಳಗ ರಸ್ತೆ ಮೂಲಕ ಹೋಗುವಂತ ಸಂದರ್ಭದೊಳಗ ಅವನಿಗೆ ಹಾದಿಗೆ ಹೋಗುವೊಳಗ ರೊಕ್ಕ ಸಿಗ್ತೈತಿ. ಎಷ್ಟು ಸಿಗ್ತೈತಿ ಅಂತಂದ್ರ 50 ರೂಪಾಯಿ ಸಿಗ್ತೈತಿ. 50 ರೂಪಾಯಿ ಸಿಗೋಣ ಆ ಉಡಾಳ ಏನು ವಿಚಾರ ಮಾಡ್ತಾನಂತಂದ್ರ, ಹನುಮಪ್ಪ ಎಟ್ಟರೆ ಶಾಣೆ ಇರ್ಬೋದು, ಎಟ್ಟರೆ ಬುದ್ಧಿವಂತ ಇರ್ಬೋದು, ತಂದ 50 ರೂಪಾಯಿ ತಗೊಂಡ ನನಗೆ 50 ರೂಪಾಯಿ ಕೊಟ್ಟಾನು ಅಂತಕ್ಕಂತಹ ಮಾತನ್ನ ಆ ಉಡಾಳ ಹೇಳ್ತಾನಂತ. ಇಂಥವ್ರ ಎಲ್ಲಾ ಈ ಸಮಾಜದೊಳಗ ಇರ್ತಕ್ಕಂತಹ ವ್ಯವಸ್ಥೆಯೊಳಗ ನಾವೆಲ್ಲರೂ ಕೂಡ ಬದುಕಬೇಕಾಗೈತಿ. ನೀವು ಸುಮ್ಮನೆ ನೋಡ್ರಿ, ನೀವು ಭೂಮಿ ಒಳಗ ಒಂದ್ 10 ಕಾಳು ಚೆಲ್ರಿ, 10 ಕಾಳು ಭೂಮಿ ಒಳಗ ಹಾಕಿರತ್ತಂದ್ರ ಎಷ್ಟು ಕಾಳು ಕೊಡ್ತೈತ್ರಿ ಅವ? ಸಾವಿರ ಸಾವಿರ ಕಾಳುಗಳನ್ನ ಕೊಡ್ತಕ್ಕಂತ ಶಕ್ತಿಯನ್ನ ಪರಮಾತ್ಮ ಈ ಭೂಮಿ ತಾಯಿ ಕರುಣಿಸ್ಯಾನ. ಮತ್ ನೀವು ಸುಮ್ಮನ ಹಂಗ ನೀವು ಒಂದು ಈಗ ನೀರಿನ ಬಾಟ್ಲಿ ಕುಡಾಕ್ ಬಂದ ನಮ್ಮ ಶಿವಲಿಂಗಣ್ಣ. ಆ ನೀರಿನ ಬಾಟ್ಲಿ ಒಳಗ್ ನೋಡ್ರಿ, ನೀವು ನೀರಿನ ಬಾಟ್ಲಿ ಕುಡಿದ ನಂತರದೊಳಗ ಅದನ್ನ ಬಾಟ್ಲಿ ನಾವು ಒಗಿತೀವಿ. ಆ ಬಾಟ್ಲಿ ಒಗದ ನಂತರದೊಳಗ ಅದನ್ನ ಯಾರು ನೋಡಂಗಿಲ್ಲ, ಎಲ್ಲಾರು ಒದ್ಕೋತಾರೆ ಹೊಕ್ಕಿವಿ, ಇಲ್ಲ ಸುಟ್ರೆ ಸುಡ್ತೀವಿ, ಏನಾರೇ ಮಾಡ್ತೀವಿ. ಅದ ಖಾಲಿ ನೀರ್ ಬಾಟ್ಲಿ ಒಳಗ ನೀವು ಚಲೋ ಫಿಲ್ಟರ್ ನೀರ್ ತುಂಬಿ ಅದನ್ನ ಮಾರಾಟಕ್ಕೆ ಇಟ್ರಂದ್ರ 20 ರೂಪಾಯಿಗೆ ಆ ಬಾಟ್ಲಿ ಬೆಲೆ ಬರ್ತೈತಿ. ಆಮೇಲೆ ಮುಂದ ಅದ ಬಾಟ್ಲಿ ಒಳಗ ನಿಮ್ಮ ಮನಿ ಒಳಗ ಸಾಕಿರ್ತಕ್ಕಂತಹ ಆಕಳ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅದರಿಂದ ಬಂದಿರತಕ್ಕಂತಹ ತುಪ್ಪವನ್ನು ತಯಾರು ಮಾಡಿ ಆ ಬಾಟ್ಲಿ ಒಳಗ ನೀವು ತುಪ್ಪ ಹಾಕಿರತ್ತಂದ್ರ ಅದು 500 1000 ರೂಪಾಯಿ ಅದ್ರ ಕಿಮ್ಮತ್ ತಕ್ಕಂಗ ಅದು ಮಾರಾಟ ಆಕೈತಿ. ಹಿಂಗ ಆ ಬಾಟ್ಲಿಗೆ ಕಿಮ್ಮತ್ತಿಲ್ಲ, ಬಾಟ್ಲಿ ಒಳಗ ಇರ್ತಕ್ಕಂತಹ ವಸ್ತುವಿಗೆ ಕಿಮ್ಮತ್ ಐತಿ. ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಈ ಶರೀರದೊಳಗ ನಾವು ಯಾವ ಗುಣಗಳನ್ನ ಅಳವಡಿಸ್ಕೊಳ್ತೀವಿ, ಯಾವ ಸದ್ಗುಣಗಳನ್ನ ಹಾಕೋತೀವಿ, ಯಾವ ಸದ್ವಿಚಾರಗಳನ್ನ ಹಾಕೋತೀವಿ, ಆ ಮನುಷ್ಯ ದೊಡ್ಡವನ ಆಗ್ತಾನೆ ಅಂತಕ್ಕಂತಹ ಸಂದೇಶವನ್ನ ನಿಮಗೆಲ್ಲ ನೀಡ್ತಾ, ಆ ನಿಟ್ಟಿನೊಳಗ ಈ ಕಾರ್ಯಕ್ರಮದೊಳಗ ನಮ್ಮನ್ನು ಗೌರವಿಸಿರ್ತಕ್ಕಂತಹ ಬೇವನೂರ್ ಪರಿವಾರದವರಿಗೆ ಮತ್ತು ಸೇರಿರ್ತಕ್ಕಂತಹ 4 ವಿಚಾರಗಳನ್ನು ಕೇಳಿರ್ತಕ್ಕಂಥ ಎಲ್ಲಾ ಶರಣ ಬಾಂಧವರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅವ್ರು ಬಹಳ ಅದ್ಭುತವಾಗಿರ್ತಕ್ಕಂತಹ ಗೀತೆಗಳನ್ನ ಹಾಡಾಕತ್ತಿದ್ದಾರೆ. ನೀವು ಬಂದ್ ಹಂಗ ಸುಮ್ ಕುತ್ಕೊಂಡು ಕೇಳಿ ಕಿವಿ ತಂಪು ಮಾಡ್ಕೋಬಾರ್ದು. ಅವ್ರಿಗೆ ಏನಾದ್ರೂ ಒಂದು ಕಾಣಿಕೆಗಳನ್ನ ಸಲ್ಲಿಸಿದ್ರೆ ಅದು ನಿಜವಾಗಲೂ ಕೂಡ ಕಲಾವಿದನಿಗೆ ಕೊಡ್ತಕ್ಕಂತಹ ಒಂದು ಬೆಲೆ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಒಳ್ಳೆ ಒಳ್ಳೆ ಸಾಹಿತಿಗಳನ್ನ ನೋಡ್ಬೇಕಂತಂದ್ರ ಧಾರವಾಡಕ್ಕೆ ಹೋಗ್ಬೇಕಂತ. ಒಳ್ಳೆ ಒಳ್ಳೆ ಸಾಹಿತಿಗಳನ್ನು ನೋಡ್ಬೇಕಂದ್ರ ಧಾರವಾಡಕ್ಕೆ ಹೋಗ್ಬೇಕಂತ. ಒಳ್ಳೆ ಒಳ್ಳೆ
ಕಲಾವಿದರನ್ನ ಒಳ್ಳೆ ಒಳ್ಳೆ ಹಾಡುಗಾರನ್ನ ನೋಡ್ಬೇಕಂತಂದ್ರ ಗದಗ್ ಹೋಗ್ಬೇಕಂತ. ಹಂಗ ಒಳ್ಳೆ ಒಳ್ಳೆ ಇಂಜಿನಿಯರ್ಗಳನ್ನ ನೋಡ್ಬೇಕಂತಂದ್ರ ಬೆಂಗಳೂರಿಗೆ ಹೋಗ್ಬೇಕಂತ. ಒಳ್ಳೆ ಒಳ್ಳೆ ಭಕ್ತರನ್ನ ನೋಡ್ಬೇಕಂತಂದ್ರ ಎಲ್ಲಿ ಬರ್ಬೇಕಂತಂದ್ರ ಅದು ಹಾಲಹಳ್ಳಿ ಗ್ರಾಮಕ್ಕೆ ಬರಬೇಕು ಅಂತಕ್ಕಂತಹ ಮಾತುಗಳನ್ನ ವೇದಿಕೆ ಮೂಲಕ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.